ಇದು ನಿಮ್ಮ ಧ್ವನಿ. ಭರತವರ್ಷೇ ಭರಮಾನೇನ ಶಾಲಿವಾಹನಸಗೆ 1948 ಪರಾಭೋ ನಾಮ ಸಂವತ್ಸರೆ ಶುಭನಾಮಯೋಗೆ ಶುಭನಾಮಯೋದ್ಭವಸ್ಯ ಸಿಂಚಲಗೋತ್ರೋದ್ಭವಸ್ಯ ಭೂಪಾಲ್ ರೆಡ್ಡಿ ನಾಮಧೇಯಸ್ಯ ಭಾಗ್ಯಲಕ್ಷ್ಮೀ ನಾಮ್ಯಃ ಇವರೆಲ್ಲರ ಸಹ ಕುಟುಂಬದ ವ್ಯವಹಾರ ಪ್ರಸಾಯ ಉನ್ನತಾನಂದ ಅಭಿವೃದ್ಧಿಪೂರ್ವಕ ಸಕಲ ಕಂಟಕ ದೋಷ ಭವೇಯೋ. ಓಂ ವಿಘ್ನನಾಶಾಯ ನಮಃ. ಓಂ ಸ್ಕಂದಕೃಷಾಯ ನಮಃ. ಓಂ साईनाथ महाराज की जय. मंगलम श्री पार्वती पदे शिव हर हर महादेव. श्रीमन्महागणाधिपतये नमो नमः. सकलोपचरद विशेष कर्पूर विराजनं दर्शयामि. हर हर ओम आयुष्येवेन्द्रियाः क्षेत्र देवता विघ्नेश्वर माता अन्नपूर्णेश्वरी समर्पयामि. ಇಲ್ಲಿ ಬಾಣ ಅಯ್ಯೋ ಆ ಥರದ್ದು ಫೀಲಿಂಗ್ ಇಲ್ಲ ಬಾಣ. ನನಗೆ ಗೊತ್ತಿಲ್ಲ ಬಂದು ಯಾವಾಗ ಬರ್ತೀನೋ ಆದಷ್ಟು ಒಳ್ಳೆ ಓಕೆ ಅಲ್ಲ. ಸರಿ ಸರಿ ಏನು ತೊಂದರೆ ಆಯ್ತಾ? ಗಣೇಶನ ಆಶೀರ್ವಾದ ಎಲ್ಲರಿಗೂ ಇರಬೇಕು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇಲ್ಲ ಸರ್. ಅವ್ರಿಗೆ ನಾವು ಫ್ರೀಯಾಗಿ ಏನು ಸರ್ವಿಸ್ ಬೇಕಾದ್ರೂ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಬೇಡ ಅಂತ ಹೇಳಿದರೆ ನೀವೇನು ಫ್ರೀಯಾಗಿ ಮಾಡೋದು ಬೇಡ. ಇಲ್ಲ ಸರ್. ಯಾಕೆ ಹೇಳ್ತೀನಿ ಕೇಳಿ. 3 ದಿನ ಬ್ರದರ್, ನೀವು ಫ್ರೀಯಾಗಲ್ಲ. ನೀವು ಏನು ಕೆಲಸ ಮಾಡ್ತೀರೋ ಅದಕ್ಕೆ ದೇವ್ರು ಅದೇನು ಬೇಕೋ ಪೇಮೆಂಟ್ ಮಾಡ್ತಾನೆ. ಪುಣ್ಯದ ರೂಪದಲ್ಲಿ ಮಾಡ್ತಾನೆ. ಒಳ್ಳೆ ಜೀವನ ಕೊಡ್ತಾನೆ. ಅವ್ರ ಆಶೀರ್ವಾದ ಬೇಕು. 100% ಮಾಡ್ತಾನೆ. ಯಾರು ಫ್ರೀಯಾಗಿ ನಾನು ನೀವು ಯಾರೂ ಮಾಡ್ತಿಲ್ಲ. ಏನಂತಂದ್ರೆ ನನಗಿನ್ನೇನೋ ಒಳ್ಳೇದಾಗುತ್ತೆ ಅಂತ ನನಗೆ ಆಸೆ, ಅವನಿಗಿನ್ನೇನೋ ಆಸೆ, ತಾಯಂದ್ರಿಗೆ ಮಕ್ಕಳು ಒಳ್ಳೇದಾಗ್ತದೆ ಅಂತ ಆಸೆ, ಎಲ್ಲರಿಗೂ ಒಂದೊಂದು ಲಾಭದ ಆಸೆ ಇರ್ತದೆ. ನಿಮ್ಮ ಸೇವೆಗೆ ಸದಾ ಸಿದ್ಧ. ನಾವು ಹಿಂಗೆ ತೋರಿಸ್ಬೇಕಾ? ಎಲ್ಲ ಜನತೆಗೆ ನಮಸ್ಕಾರಗಳು. ಸೆಪ್ಟೆಂಬರ್ 14ನೇ ತಾರೀಕು ಗಣೇಶನ ಹಬ್ಬ ಬರ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಮುನ್ಸಿಪಲ್ ಲೇಔಟಲ್ಲಿ ವರ್ಷ ಅದ್ಧೂರಿಯಾಗಿ ಮತ್ತು ನಮ್ಮ ಸಂಸ್ಕೃತಿಯನ್ನು ತೋರಿಸುವಂತಹ, ನಮ್ಮ ಪರಂಪರೆಯನ್ನು ಉಳಿಸುವಂಥ ಕೆಲಸವನ್ನು ಮುನ್ಸಿಪಲ್ ಲೇಔಟ್ನ ಎಲ್ಲ ನಾಗರಿಕರು ಒಟ್ಟಾಗಿ ಸೇರಿಕೊಂಡು ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಅದೇ ರೀತಿ ಇವಾಗ 29ನೇ ವರ್ಷದ ತಮ್ಮ ಏನು ಗಣೇಶ ಒಂದು ಸಮಾರಂಭವನ್ನು ಮಾಡ್ತಿದ್ದಾರೆ. ಆ ಸಮಾರಂಭವನ್ನು ಈಗಾಗಲೇ ಸುಮಾರು 1 ತಿಂಗಳ ಹಿಂದೆನೇ ಇವರು ಆ ಒಂದು ಆಚರಣೆಗಳನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಒಂದು ವಿಶೇಷವಾದ ಹಾರವನ್ನು ಮಾಡುವಂಥ ಕೆಲಸವನ್ನು ಮೊನ್ನೆ ಬೆಂಗಳೂರಿನ ವಿದ್ಯಾರಣ್ಯಪುರದ
ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅತ್ಯಂತ ಶಾಸ್ತ್ರೋಕ್ತವಾಗಿ ಆ, ಏನು ನುರಿತ ಏನು ಪುರೋಹಿತರಿಂದ ಪೂಜೆ ಮಾಡಿಸಿ ಹೋಮ ಮಾಡಿಸಿ ಅದಕ್ಕೆ ಅಂತಾನೆ ಸರವಣ ದಂಪತಿಗಳವರ ಕೈಯಲ್ಲಿ ಆ ರೇಷ್ಮೆ ಗೂಡಿನಲ್ಲಿ ಆ ಹುಳ ಕೂಡ ಏನು ತೊಂದರೆ ಆಗಿರಂಗೆ ತೆಗೆದು ಒಂದು ಪವಿತ್ರವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿ ದಿವಸ ಅವರು ಆ ಒಂದು ರೇಷ್ಮೆ ಗೂಡನ್ನ ಆ, ಪೋಣಿಸಿ ಒಂದು ಅದ್ಭುತವಾದಂತಹ ಒಂದು ಹಾರವನ್ನ ಮಾಡ್ತಿದ್ದಾರೆ. ಅಂದ್ರೆ ಅಷ್ಟೊಂದು ಮುತುವರ್ಜಿ ವಹಿಸಿ ಅಷ್ಟೊಂದು ಭಕ್ತಿಪೂರ್ವಕವಾಗಿ ಈ ಗಣೇಶ ಹಬ್ಬವನ್ನ ಮಾಡೋದು ನಿಜಕ್ಕೂ ಆ ಅದ್ಭುತವಾದಂತಹ ಒಂದು ಸಂಪ್ರದಾಯ. ಏನು ಹುಡುಗರು ಇವಾಗ ಗಣೇಶ ಹಬ್ಬ ಬಂದಿದ ತಕ್ಷಣನೇ ಸಹಜವಾಗಿ ಆವತ್ತು 2-3 ದಿವಸದಲ್ಲಿ ಎಲ್ಲವನ್ನ ರೆಡಿ ಮಾಡ್ಕೊಂಡು ಮಾಡೋ ಅಂಥದ್ದು ನಾವು ನೋಡ್ತಾ ಇದ್ವಿ, ತಪ್ಪಲ್ಲ. ಆದ್ರೆ ಈ ಒಂದು ಮುನ್ಸಿಪಲ್ ಲೇಔಟ್ನ ಯುವಕರು, ವಿಶೇಷವಾಗಿ ನನ್ನೆಲ್ಲ ಸಹೋದರಿಯರು ಇವತ್ತೆಲ್ಲ ಏನ್ ಸೇರಿದ್ದಾರೆ, ಮಹಿಳಾ ಮಣಿ, ಇವರೆಲ್ಲ ನಿಜಕ್ಕೂ ಅವರಿಗೆ ನಮ್ಮ ಸಂಸ್ಕೃತಿಯನ್ನ ಉಳಿಸ್ತಾ ಇರೋದಕ್ಕೆ ಕೃತಜ್ಞತೆಗಳನ್ನ ಹೇಳಬೇಕು. ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. 14ನೇ ತಾರೀಕು ಬರುವಂತಹ ಇನ್ನೂ ಸುಮಾರು 20-25 ದಿವಸ ಇದ್ರೂ ಸಹ ಈಗಾಗಲೇ ಇದಕ್ಕೆ ತುಂಬಾ ತಯಾರಿಗಳನ್ನ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತೆಲ್ಲ ಕಡೆ ಪ್ರಚಾರ ಮಾಡೋದಕ್ಕೋಸ್ಕರ ಮುನ್ಸಿಪಲ್ ಲೇಔಟ್ನ ಆಟೋ ಸಂಘದ ಎಲ್ಲ ಆಟೋಗಳನ್ನ ಕರೆಸಿ ಅವುಗಳ ಮೇಲೆಲ್ಲ ಸ್ಟಿಕ್ಕರ್ ಹಾಕ್ಸಿ ಅವರನ್ನೆಲ್ಲ ವಿನಂತಿ ಮಾಡಿ ಇದ್ರ ಬಗ್ಗೆ ತಿಳಿಸ್ಕೊಡೋ ಅಂತಹ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಇವತ್ತು ಮನೆ ಮನೆಗೆ ಹೋಗಿ ಏನು ಕರಪತ್ರಗಳಿದೆ, ತುಂಬಾ ಅದ್ಭುತವಾಗಿ ಕರಪತ್ರ ಅಂತ ಇದನ್ನು ಬಿಸಾಕಕ್ಕೂ ಯಾರಿಗಾದ್ರೂ ಬೇಜಾರಾಗ್ಬೋದು, ಅಷ್ಟೊಂದು ವಿಜೃಂಭಣೆಯಿಂದ ಅಷ್ಟೊಂದು ಖರ್ಚು ಮಾಡಿ ಅಷ್ಟೊಂದು ಮುತುವರ್ಜಿಯಿಂದ ಮಾಡಿದ್ದಾರೆ. ಅಂತಹ ಕರಪತ್ರಗಳನ್ನ ಮನೆ ಮನೆಗೆ ಸೇರಿಸಿ ಜೊತೆಗೆ ಎಲ್ಲರಿಗೂ ಒಂದು ಕಾಣಿಕೆಯನ್ನ ಕೊಟ್ಟು ಅವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಪ್ರೇರೇಪಣೆ ಮಾಡುವಂತಹ ಕೆಲಸವನ್ನ ನನ್ನ ಯುವ ಮಿತ್ರರು ಏನ್ ಮಾಡ್ತಿದ್ದಾರೆ ನಿಜಕ್ಕೂ ನಾನೆಲ್ಲೂ ಕೇಳಿಲ್ಲ, ನಾನೆಲ್ಲೂ ಕಂಡಿಲ್ಲ. ದೂರದಲ್ಲಿ ಯಾರಾದ್ರೂ ಮಾಡ್ತಾರೇನೋ ಗೊತ್ತಿಲ್ಲ. ನನಗೆ ಹೆಮ್ಮೆ ಇದೆ. ಯಾರನ್ನೂ ಸಹ ಮೀರಿಸೋ ಅಂತಹ ಕೆಲಸವನ್ನ ನನ್ನ ಚಿಕ್ಕಬಳ್ಳಾಪುರದ ಯುವಕರು ಮಾಡ್ತಿದ್ದಾರೆ. ಈ ಒಂದು ಮುನ್ಸಿಪಲ್ ಲೇಔಟಲ್ಲಿ ಮಾಡ್ತಿರುವಂತಹ ಈ ಕಾರ್ಯ ಇಡೀ ನನ್ನ ಚಿಕ್ಕಬಳ್ಳಾಪುರಕ್ಕೆ ಹಬ್ಬಬೇಕು. ಎಲ್ಲರೂ ಇದೇ ರೀತಿ ಒಂದು ನಮ್ಮ ಗಣೇಶ ಆಚರಣೆಯನ್ನ ಮಾಡಿ ಗಣೇಶನ ಆಶೀರ್ವಾದ ತಗೊಳೋದ್ ಜೊತೆಗೆ ಮುಂದಿನ ಪೀಳಿಗೆಗೂ ನಮ್ಮ ಪರಂಪರೆಯನ್ನ, ನಮ್ಮ ಸಂಸ್ಕೃತಿಯನ್ನ ಮುಂದುವರಿಸುವಂತಹ ಕೆಲಸ ಮಾಡಬೇಕು. ಈ ಸಮಾರಂಭಗಳಲ್ಲಿ ಈ ಕಾರ್ಯಕ್ರಮಗಳನ್ನ ನೋಡೋ ಅಂತಹ ಮಕ್ಕಳು ಡೆಫಿನೆಟ್ ಆಗಿ ಒಂದಷ್ಟು ಜನ ಆದರೂ ಪ್ರೇರೇಪಿತ ಆಗ್ತಾರೆ, ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಸಾಗಿಸ್ತಾರೆ ಅನ್ನುವಂತಹ ನಂಬಿಕೆ ನನಗಿದೆ. ಇಂತಹ ಕೆಲಸ ಮಾಡ್ತಿರೋ ಮುನ್ಸಿಪಲ್ ಲೇಔಟ್ನ ಎಲ್ಲ ನಾಗರಿಕರಿಗೆ ನಾನು ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಮೊಬೈಲ್ ಹಿಂದೆ ಇಟ್ಕೋಣ, ಸ್ವಲ್ಪ ಹಿಂದೆ ಬಂದ್ಬಿಡ. ಗಣೇಶ ಇದಕ್ಕೋಸ್ಕರ 14 ದಿವಸ ಇರುತ್ತೆ. ಎಲ್ಲ ವರ್ಷ ಪೂಜೆಗೂ ಅಟೆಂಡ್ ಮಾಡಬೇಕಾ? ಎಲ್ಲರೂ ಕುತ್ಕೊಳ್ಳಿ. ಜಾಸ್ತಿ ಆಗ್ತದೆ. ಒಳ್ಳೆ ಕೆಲಸ ಮಾಡಿದ್ರೆ ಸಹಜವಾಗಿ 15 ಡೇಸ್ ಬಂದು ಅಟೆಂಡ್ ಮಾಡಬೇಕು. ಸೆಪ್ಟೆಂಬರ್ 14ರಿಂದ ಗೌರಿ ಗಣೇಶ ಹಬ್ಬ ಸ್ಟಾರ್ಟ್ ಆಗುತ್ತೆ. 24, 25, 26ವರೆಗೂ ಪೂಜೆಗಳು ಖಂಡಿತ. ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ದಿನ ಒಂದೊಂದು ಪೂಜೆ, ಕಲ್ಯಾಣೋತ್ಸವಗಳು ಎಲ್ಲ ಇರುತ್ತೆ. ತಾವು ಡೈಲಿ ಬಂದು ಸಮೇತ ಬಂದು ನೋಡಿ ಸಂತೋಷಪಟ್ಟು ದೇವರ ಆಶೀರ್ವಾದನೂ ಪಡ್ಕೋಬೇಕು. ನಿಮ್ಮ ಸಹಕಾರನೂ ನಮಗೆಲ್ಲ ಯಾವಾಗಲೂ ಕೊಡಬೇಕು ಅಂತ ಕೇಳ್ಕೊತೀವಿ. ಸರ್ ನಮಸ್ತೆ, ನನ್ನ ಹೆಸರು ಕಿರಣ್. ನಮ್ಮ ಏರಿಯಾ ಮುನ್ಸಿಪಲ್ ಬಡಾವಣೆ. ನಮ್ಮ ಸಂಘದ ಹೆಸರು ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಸಂಘ ಅಂತೇಳಿ. ಈ ವರ್ಷ 29ನೇ ವರ್ಷದ್ದು ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದೀವಿ. ಈ ಗಣೇಶ ಹಬ್ಬದ ವಿಶೇಷಗಳೇನು ಅಂತ ಹೇಳಿದ್ರೆ ವರಹ ವೈಭವ ಹಾರ ಅಂತೇಳಿ ಇದನ್ನ ಪ್ಯಾನ್ವರ್ಡ್ ಅಂತೇಳಿ ಪ್ಯಾನ್ವರ್ಡ್ ಹಾರ ಮಾಡ್ತಾ ಇದೀವಿ. ಇದು ಯಾಕೆ ಪ್ಯಾನ್ವರ್ಡ್ ಅಂತ ಹೇಳಿದ್ರೆ ಇದರಲ್ಲಿ ಬ್ರಹ್ಮಕಲಶ, ಶ್ರೀಚಕ್ರ, ತಿರುಗಿ ನಾವು ಯೂಸ್ ಮಾಡ್ತಾ ಇರುವಂತ ಮೆಟೀರಿಯಲ್ ರೇಷ್ಮೆ ಗೂಡು ಆಗ್ಬೋದು, ಕಾಪರ್ ವೈರ್ ಆಗ್ಬೋದು. ಹಿಂಗೆ ನಮ್ಮ ಸನಾತನ ಧರ್ಮದಲ್ಲಿ ಏನ್ ಬಂದಿರುತ್ತೆ ನಮ್ಮ ಧರ್ಮದಲ್ಲಿ ಅದನ್ನ ಫಾಲೋ ಮಾಡ್ತಾ ಇದೀವಿ. ಪ್ಲಸ್ ಈ ಹಾರದಲ್ಲಿ ವಿಶೇಷವಾಗಿ ನಾವು ಪೂಜೆ ಮಾಡಿಸಂತ ವಿದ್ಯಾನಪುರದಲ್ಲಿ ಕಲ್ಕಿ ದುರ್ಗಾ ಪರಮೇಶ್ವರಿಯಲ್ಲಿ ಪೂಜೆ ಮಾಡಿಸಿ, ಚಿದಂಬರಂ ಕುಂಭಕೋಣಂಯಿಂದ ವಿಶೇಷ ನುರಿತ ಸ್ವಾಮಿಗಳು ಬಂದಿದ್ರು, ಪೂಜಾರಿಗಳು. ಅವರಿಂದ ಬ್ರಹ್ಮಕಲಶ, ಶ್ರೀಚಕ್ರನ ನಾವು ಅಲ್ಲಿ ಪೂಜೆ ಮಾಡಿಸಿ ಈ ಹಾರದಲ್ಲಿ ಇನ್ಸ್ಟಾಲ್ ಮಾಡಿಸೋದು ಈ ವರ್ಷ ವಿಶೇಷ ಆಗಿರುತ್ತೆ.
ಪ್ಲಸ್ ಈ ವರ್ಷ ಬರೋ ಭಕ್ತಾದಿಗಳಿಗೆ 14 ದಿವಸ ಈ ವರ್ಷದ ಕಾರ್ಯಕ್ರಮ ಇರುತ್ತೆ ನಮ್ದು. ಪ್ರತಿ ದಿವಸ ಕಲ್ಯಾಣೋತ್ಸವ, ತಾಯಿದು ಹೋಮಗಳು, ತಿರುಗಿ ಕನ್ನಡ ರಾಜ್ಯೋತ್ಸವ, ಸ್ಪೆಷಲ್ ಆಗಿ ಕನ್ನಡ ಭುವನೇಶ್ವರಿ ತಾಯಿದು ಈ ವರ್ಷ ನಾವು ಕನ್ನಡ ರಾಜ್ಯೋತ್ಸವ ಗಣೇಶ ಹಬ್ಬ ಮಾಡ್ತಾ ಇದೀವಿ. ಅದು ತದನಂತರ ಹೈಗ್ರೀವ ಸ್ವಾಮಿ ಗುರುಮೂರ್ತಿ ಕುದುರೆ ಮುಖ ಏನಿರುತ್ತೆ ತುಂಬ್ರಂದು ಅದನ್ನ ಮಾಡ್ತಾರ ಕಾರಣ ಏನು ಅಂದ್ರೆ ಮಕ್ಕಳಿಗೆ ಜ್ಞಾನ ಉಪದೇಶ ಆಗ್ಲಿ ಅಂತೇಳಿ ಆ ಸ್ವಾಮಿ ವಿಗ್ರಹ ಅಂತಂದು ಈ ವರ್ಷ ಅದನ್ನು ಮಾಡ್ತಾ ಇದೀವಿ. ಈ ತರ 10 ಹಲವು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದೀವಿ. 14 ದಿವಸ ಕಾರ್ಯಕ್ರಮ ಇರುತ್ತೆ. ಇದು ಮೇರ್ ಆಗಿ ಬರೋ ಭಕ್ತಾದಿಗಳಿಗೆ, ಈಗ ಚಿಕ್ಕಬಳ್ಳಾಪುರದಿಂದ ನಮ್ದು ಮುನ್ಸಿಪಾಲಿಟಿ ದೂರ ಇರೋ ಕಾರಣ ಅನುಕೂಲವಾಗಿ ಯಾವುದೇ ತರದ ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆಗೆ ಬರೋ ಭಕ್ತಾದಿಗಳನ್ನ ತಿರುಗಿ ಅವ್ರ ಮನೆ ತಲುಪೋದು ನಮ್ ಜವಾಬ್ದಾರಿಯಾಗಿ ನಾವು ತಗೊಂಡು ನಮ್ಮ ಸಪ್ತಗಿರಿ ಆಟೋ ನಿಲಯ, ಸಪ್ತಗಿರಿ ಆಟೋ ಯೂನಿಯನ್ ಸ್ಟ್ಯಾಂಡ್ ಇದೆ, ಇವ್ರು ನಮ್ಗೆ ಸಾಥ್ ಕೊಟ್ಟು ಬರೋ ಭಕ್ತಾದಿಗಳನ್ನ ಕರ್ಕೊಂಡೋಗಿ ನಮ್ಮ ಚಿಕ್ಕಬಳ್ಳಾಪುರದ ಯಾವ ಮೂಲೆಯಲ್ಲಿ ಇರ್ಬೋದು ಅವ್ರನ್ನ ಕರ್ಕೊಂಡೋಗಿ ಬಿಟ್ಟು ಬರುವಂತ ಜವಾಬ್ದಾರಿನ ನಮ್ಮ ಸಪ್ತಗಿರಿ ಆಟೋ ಸ್ಟ್ಯಾಂಡ್ ಅವರು ತಗೊಂಡಿದ್ದಾರೆ ಸರ್. ಶನಿವಾರ 26 ಶನಿವಾರ ಮಾತೃ ವಂದನಾ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಅಂದ್ರೆ ಇಷ್ಟ ದಿನ ಮಾತೃ ಭೋಜನ ಅಂದ್ರೆ ತಾಯಿ ಮಗು ತಿನ್ನಿಸ್ತಾ ಇದ್ರು, ಇದು ಸ್ವಲ್ಪ ಚೇಂಜ್ ಇಲ್ಲಿ ಮಾತೃ ವಂದನಾ ಅಂತ ಹೇಳಿ ಆ ಮಗು ತಾಯಿ ತಿನ್ನಿಸುವಂತ ಕಾರ್ಯಕ್ರಮ. ಅಂದ್ರೆ ಅಟ್ಯಾಚ್ಮೆಂಟ್ ಈಗ ಯಾವ್ದಕ್ಕೂ ಸಂಬಂಧಕ್ಕೆ ಬೆಲೆ ಇಲ್ದಿರೋ ಕಾರಣ ಈ ಮಾತೃ ವಂದನಾ ಇಟ್ಬಿಟ್ಟು ತಾಯಿ ಬೆಲೆ ತಿಳ್ಸ್ಕೊಳ್ಳೋ ಪದ್ಧತಿ ಮಾಡ್ತಾ ಇದೀವಿ. ಆ ತಾಯಿಗೆ ತುತ್ತು ತಿನ್ಸಿದ್ಮೇಲೆ ತದನಂತರ ತಾಯಿಗೆ ಕಾಲ್ ಪೂಜೆ ಮಾಡಿ ಅವ್ರ ಆಶೀರ್ವಾದ ಪಡೆಯೋದಿರುತ್ತೆ. ಸಂಜೆ ಇಷ್ಟೆಲ್ಲ ಕಾರ್ಯಕ್ರಮ ನಾವು ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿದೀವಿ. ನಮ್ ಪುಟ್ಟ ಮಕ್ಳಿದ್ದಾರೆ, ಅವ್ರ ಸಾಂಸ್ಕೃತಿಕ ಕಾರ್ಯಕ್ರಮ, ಅವ್ರ ಪ್ರತಿಭೆನ ಪ್ರದರ್ಶನ ಮಾಡಕ್ಕೆ ನಾವು ಉತ್ತಮವಾದ ವೇದಿಕೆಯನ್ನ ನಮ್ಮ ಲೇಔಟ್ ಮಕ್ಕಳಿಗೆ ಅವತ್ತು ಒಂದು ದಿನ ಮಾತ್ರ ರಿಸರ್ವ್ ಮಾಡ್ತಾ ಇದೀವಿ. 24ನೇ ತಾರೀಕು 27ನೇ ತಾರೀಕು ನಮ್ಮ ಸಿದ್ಧಿವಿನಾಯಕನ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ. ಎಲ್ಲಾ ರಾಜಬೀದಿಗಳಲ್ಲೂ ಮೆರವಣಿಗೆ ಮಾಡಿ ತಂದೆನ ನಾವು ಶ್ರೀ ಧರ್ಮರಾಯ ಸ್ವಾಮಿ ಕೆರೆಯಲ್ಲಿ ವಿಸರ್ಜನೆ ಮಾಡುತ್ತಾ ಇದ್ದೇವೆ. ದಯವಿಟ್ಟು ಈ ಪ್ಯಾನ್ ಒಳಗೆ ಎಲ್ಲರೂ ಸಹಕರಿಸಬೇಕು. ಇನ್ನ ನಮ್ಮ ಚಿಕ್ಕಬಳ್ಳಾಪುರ ಕೀರ್ತಿಯನ್ನು ನಮ್ಮ ಆಚರಣೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ವಿಶ್ವಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ನಮ್ಮ ಆಸೆ. ಇದಕ್ಕೆ ತಮ್ಮ ಎಲ್ಲರೂ ಸಹಕಾರ ಬೇಕಾಗಿ ನಮ್ಮಲ್ಲಿ. ಸಮಸ್ತ ಚಿಕ್ಕಬಳ್ಳಾಪುರ ನಾಗರಿಕರಿಗೆ ನನ್ನ ನಮಸ್ಕಾರಗಳು. ನಾನು ಮೇಘನಾ ಕಿರಣ್, ಮುನ್ಸಿಪಲ್ ಬಡಾವಣೆಯ ನಿವಾಸಿ. ನಾವು ಸತತ 29 ವರ್ಷದಿಂದ ಈ ಗಣೇಶೋತ್ಸವನ್ನ ತುಂಬಾ ಅದ್ದೂರಿಯಾಗಿ ಮಾಡ್ಕೊಂಡ್ ಬಂದಿದೀವಿ. ಸೊ ಈ ವರ್ಷ ಇನ್ನೂ ಅದ್ದೂರಿಯಾಗಿ ಕಳೆ ಕಂಡಂತೆ ಮಾಡ್ಬೇಕು ಅಂತ ತುಂಬಾ ಹುಮ್ಮಸ್ಸಿಂದ ನಾವು ಹೆಣ್ಮಕ್ಳೆಲ್ಲ ಸೇರಿ ನಮ್ಮ ಹುಡುಗರ ಸಂಘ ಏನಿದೆ ಅವ್ರಿಗೆ ಸಾಥ್ ಕೊಟ್ಟು ನಡೆಸ್ಕೊಡ್ತಾ ಇದೀವಿ. ಸೊ ಹಾಗಾಗಿ ಇವತ್ತಿನ ದಿನ ಏನ್ ಮಾಡ್ತಿದ್ವಿ, ಮನೆ ಮನೆಗೂ ತೆರಳ್ತಾ ಇದೀವಿ. ನಾವ್ ಹೆಣ್ಮಕ್ಳೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಪ್ರತಿಯೊಂದು ಹೆಣ್ಮಗುನು ಮನೆಯಿಂದ ಕರಿಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಹಂಗಾಗಿ ಎಲ್ಲಾ ಎಲ್ಲ ಏನಿದೆ 14 ದಿವಸ ಹಬ್ಬ ಏನಿದೆ, ಪ್ರತಿಯೊಂದು ಹೋಮ ಹವನ ಏನ್ ನಡೆಯುತ್ತೆ ಅದಕ್ಕೆ ಇಡೀ ಬಡಾವಣೆ ಮಹಿಳೆಯರು ಸಾಕ್ಷಿ ಆಗ್ಬೇಕು ಅಂತ ಮನೆ ಮನೆಗೂ ತೆರಳಿ ನಾವು ಅರ್ಶಿನ ಕುಂಕುಮ ಕೊಡುವ ಮೂಲಕ, ಈ ಕರಪತ್ರವನ್ನು ವಿತರಿಸುವ ಮೂಲಕ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಈ ಸತಿ ಗಣೇಶ ತುಂಬಾ ವಿಶೇಷ ಅಂತ ಹೇಳ್ತೀನಿ. ಯಾವ ತರ ವಿಶೇಷ ಅಂತ ನೀವು ಕೇಳ್ಬೋದು. ಸೊ ಈ ಸತಿ ನಾವು ವರಾಹ ವೈಭವ ಹಾರ, ಪ್ಯಾನ್ ವರ್ಲ್ಡ್ ಹಾರ ಅಂತ ಅದಕ್ಕೊಂದು ನಾಮಕರಣ ಕೊಟ್ಟಿದೀವಿ. ಸೊ ಈ ಹಾರದ ವಿಶೇಷತೆ ಏನಂದ್ರೆ, ಇದರಲ್ಲಿ ನಾವು ಶ್ರೀಚಕ್ರ ಹಾಗೂ ಬ್ರಹ್ಮ ಕಲಶವನ್ನು ಅಳವಡಿಸಿದೀವಿ. ಶ್ರೀಚಕ್ರ ಹಾಗೂ ಬ್ರಹ್ಮ ಕಲಶ ಅಳವಡಿಸಿ ಹಾರ ಮಾಡಿರೋದು ನನಗೆ ತಿಳಿದ ಮಟ್ಟಿಗೆ ಪ್ರಪಂಚದಲ್ಲೇ ಇದು ಮೊದಲನೇ ಸತಿ ಡಾಕ್ಯುಮೆಂಟ್ರಿ ನಾವು ಮಾಡ್ತಾ ಇರೋದು, ನಾವು ಮುನ್ಸಿಪಲ್ ಬಡಾವಣೆಯವ್ರು ಮಾಡ್ತಾ ಇರೋದು. ಸೊ ಇದು ಪ್ರತಿದಿನ ರೇಷ್ಮೆ ಗೂಡಿನಲ್ಲಿ ದಂಪತಿಗಳಿಬ್ರು ಬ್ರಾಹ್ಮಿ ಮುಹೂರ್ತದಲ್ಲೇ ಇದನ್ನ ಸುತ್ತುವಂತ ಕಾರ್ಯವನ್ನ ಮಾಡ್ತಾರೆ. ಸೊ ರೇಷ್ಮೆ ಗೂಡಿನಲ್ಲಿ ಹುಳ ಸಾಯಿಸ್ದಿರಾ ಹುಳನ ತೆಗೆದು ಅದನ್ನ ತುಂಬಾ ಶುದ್ಧಿ ಮಡಿಯಿಂದ ಪ್ರತಿದಿನ ಅದನ್ನ ತಯಾರು ಮಾಡ್ತಾರೆ. ಆಲ್ರೆಡಿ 1 ತಿಂಗಳಿಂದ ಅದನ್ನ ಶುರು ಮಾಡ್ಕೊಂಡಿದ್ದಾರೆ ಮಾಡ್ಲಿಕ್ಕೆ. ಸೊ ಈ ಸತಿ ಈ ಪ್ಯಾನ್ ವರ್ಲ್ಡ್ ಹಾರ ತುಂಬಾ ಸದ್ದು ಮಾಡ್ಲಿದೆ ಅಂತ ನಮ್ಮ ಅಭಿಪ್ರಾಯ. ನೀವು ಸಮಸ್ತ ನಾಗರಿಕ ಜನತೆ ಏನಿದ್ದೀರಾ, ನೀವೆಲ್ಲಾ ಬಂದು ಸಹಕರಿಸಿ ಆ ದೇವರ ಆಶೀರ್ವಾದ ತಗೊಂಡು ಹೋಗ್ಬೇಕಾಗಿ ನಾವು ತಮ್ಮಲ್ಲಿ ವಿನಂತಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಈ ಸತಿ ಎಲ್ಲಾ ಹೆಣ್ಣು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ವೃದ್ಧರಿಗೆ, ಮಹಿಳೆಯರಿಗೆ ಎಲ್ಲಾರ್ಗು ನಾವು ಫ್ರೀ ಆಟೋ ಸರ್ವಿಸ್ ಅಂತ ಕೊಡ್ತಾ ಇದೀವಿ. ಸೊ ಈಗ ಹೆಣ್ಮಕ್ಳು ದೂರದಿಂದ ಎಲ್ಲೆಲ್ಲಿಂದನೋ ಬರ್ತಾರೆ, ಮತ್ತೆ ರಿಟರ್ನ್ ಹೋಗ್ಲಿಕ್ಕೆ ತುಂಬಾ ತೊಂದರೆ ಆಗುತ್ತೆ. ಹಂಗಾಗಿ ಸಂಘದ ವತಿಯಿಂದ ನಾವು ಫ್ರೀ ಆಟೋ ಸರ್ವಿಸ್ ಅನ್ನು ಕೂಡ ಹಮ್ಮಿಕೊಂಡಿದೀವಿ. ಎಲ್ಲಾ ಭಕ್ತಾದಿಗಳು ಬಂದು ಸದುಪಯೋಗಿಸಿಕೊಳ್ಳಲು ವಿನಂತಿ.